ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಕಚೇರಿಗೆ ಈಗ ಬಾಂಬ್ ಬೆದರಿಕೆ ಮೆಸೇಜ್ ಕೂಡ ಬಂದಿರುವಂಥದ್ದು. ಸದ್ಯ ನಾನಿರುವಂಥದ್ದು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಈ ಒಂದು ವಿಜಯಭವ ಅನ್ನುವಂಥ ಒಂದು ಕಚೇರಿಯ ಮುಂಭಾಗದಲ್ಲಿ ಇರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಕಚೇರಿಗೆ ಬಾಂಬ್ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯುವಕ ಬಳ್ಳಾರಿಯ ಓರ್ವ ಸಂತೋಷ್ ಅನ್ನುವಂಥ ಯುವಕ ಏನು ಶಾಸಕರಿಗೆ ಮೆಸೇಜನ್ನು ಕಳಿಸಿರುವಂಥದ್ದು. ಕಳೆದ 3-4 ದಿನಗಳಿಂದಲೂ ಕೂಡ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಏನು ಬೆಂಗಳೂರಿನಲ್ಲಿ ಇರುವಂಥದ್ದು. ಹಾಗಾಗಿ ವಾಟ್ಸಪ್ ಮೆಸೇಜ್ ನೋಡ್ತಾ ಇದ್ದಂತೆ ಏಕೈಕಿ ಒಂದು ಹಂತದಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ಆತಂಕಗೊಂಡಿರುವಂಥದ್ದು. ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವ ಮೂಲಕ ಆ ಯುವಕನನ್ನು ಈಗಾಗಲೇ ಏನು ಕರೆದು ವಿಚಾರಣೆ ನಡೆಸುವಂಥ ಒಂದು ಕೆಲಸವನ್ನು ಬಳ್ಳಾರಿಯ ಗಾಂಧಿನಗರ ಠಾಣೆಯ ಪೊಲೀಸರು ಕೂಡ ಮಾಡ್ತಿರುವಂಥದ್ದು. ಈ ಒಂದು ಕಚೇರಿಯಲ್ಲಿ ಬಾಂಬ್ ಇದೆ, ಜೊತೆಗೆ ಯಾರು ಕೂಡ ಹೋಗಬೇಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ವಾಟ್ಸಪ್ ಸಂದೇಶವನ್ನು ಏನು ಸಂತೋಷ್ ಅನ್ನುವಂಥ ಯುವಕ ನಾರಾ ಭರತ್ ರೆಡ್ಡಿ ಅವರ ವಾಟ್ಸಪ್ಗೆ ಕಳಿಸಿರುವಂಥದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಿಬ್ಬಂದಿಗಳು ಕೂಡ ಆತಂಕಗೊಂಡಿದ್ರು. ಯಾಕಂದರೆ ಈ ಒಂದು ಕಚೇರಿ ಅಂದರೆ ಇದು ಜನಸಂಪರ್ಕದ ಕಚೇರಿ ಇರುವಂಥದ್ದು. ಜೊತೆಗೆ ದಿನನಿತ್ಯವೂ ಕೂಡ ನೂರಾರು ಏನು ಜನರು ಕೂಡ ಈ ಒಂದು ಕಚೇರಿಗೆ ಶಾಸಕರನ್ನ ಬಂದು ಭೇಟಿಯನ್ನು ಮಾಡ್ತಾರೆ. ಹೀಗಾಗಿ ಇಲ್ಲಿ ಈ ಒಂದು ಕಚೇರಿಯಲ್ಲಿ ಬಾಂಬ್ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬೆದರಿಕೆಯ ಮೆಸೇಜನ್ನು ಹಾಕುವ ಮೂಲಕ ಸಂತೋಷ್ ಅನ್ನುವಂಥ ಯುವಕ ಏನಿದ್ದಾನೆ ಆತ ಹಾಕಿರುವಂಥದ್ದು. ಜೊತೆಗೆ ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ಒಂದು ಶಾಸಕರ ಕಚೇರಿಗೆ ಬಾಂಬ್ ಬೆದರಿಕೆ ಕರೆಯನ್ನು ಅಂದರೆ ಮೆಸೇಜನ್ನು ಕೊಡುವ ಮೂಲಕ ಎಲ್ಲೋ ಒಂದು ಕಡೆ ಆತಂಕದ ವಾತಾವರಣ ಕೂಡ ಇಲ್ಲಿ ಮನೆ ಮಾಡಿರುವಂಥದ್ದು. ಯಾಕಂದರೆ ಬಾಂಬ್ ಅಂದರೆ ಅದು ಸಾಮಾನ್ಯದ ವಿಚಾರ ಅಲ್ಲ. ಹಾಗಾಗಿ ಈಗಾಗಲೇ ಕೆಲವೊಂದಿಷ್ಟು ಸಿಬ್ಬಂದಿಗಳು ಬಂದು ಕೂಡ ಈ ಒಂದು ಕಚೇರಿಯಲ್ಲಿ ಪರಿಶೀಲನೆ ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಅಂದರೆ ಇಲ್ಲಿಗೆ ಕೆಲಸ ಮಾಡ್ತಕ್ಕಂಥ ಏನು ಸಿಬ್ಬಂದಿಗಳಿದ್ದಾರೆ ಅವ್ರಿಗೂ ಕೂಡ ಏನು ಪೊಲೀಸರು ಕೂಡ ಯಾವುದೇ ಇಲ್ಲಿ ವದಂತಿ ಈ ಒಂದು ಏನು ಮೆಸೇಜ್ ಇದೆ ಇದು ವದಂತಿ, ಇಲ್ಲಿ ಯಾವುದೇ ಬಾಂಬ್ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಮಜಾಯಿಷಿ ನೀಡಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.